ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಇಂದು ಧ್ಯಾನಿಸುವ ದೇವರಿಗೆ ಕೊಡಿರಿ ಅದರ ಭಾಗ 2, ಆ ಸಂದೇಶದ 2ನೇ ಭಾಗವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅಥವಾ ದೇವರು ನಮ್ಮಿಂದ ಏನನ್ನು ಬಯಸ್ತಾರೆ ಎಂಬುದರ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ವಿ. ಅದರ 2ನೇ ಭಾಗವನ್ನು ನಾವು ಧ್ಯಾನಿಸುವ. ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ಒಳ್ಳೆಯ ದೇವರು, ಒಳ್ಳೆಯದೇ ಮಾಡುವ ದೇವರು, ಪ್ರೀತಿ, ದಯೆ, ಕರುಣೆ ತುಂಬಿರುವ ದೇವರು. ತಂದೆ, ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡಿ, ಈ ವಾಕ್ಯ ಭಾಗವನ್ನು ಕೇಳ್ತಿರೋ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಸ್ವಾಮಿ. ಅಪ್ಪ, ನೀವು ಅವರ ಹೃದಯವನ್ನು ಸ್ಪರ್ಶಿಸಿ ಮಾತದ ಕಾರ್ಯಗಳನ್ನು ಬಿಡುಗಡೆಗಳು, ಸ್ವಸ್ಥತೆಗಳು ಉಂಟಾಗಲಿ ಸ್ವಾಮಿ. ಜನರ ಜೀವಿತಗಳು ಉಜ್ಜೀವನಿಸಲ್ಪಡಲಿ ಸ್ವಾಮಿ. ನಿಮ್ಮ ಉದ್ದೇಶ, ಆಲೋಚನೆಗಳನ್ನು ತಿಳಿಯುವಂತೆ ಕೃಪೆ ಕೊಡಿ ಅಪ್ಪ. ಪವಿತ್ರ ಆತ್ಮನೆಲ್ಲವನ್ನು ಆತಡಿ ತೆಗೆದುಕೊಳ್ಳಿ. ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳಿ. ಜನರನ್ನು ಆಳ್ವಿಕೆ ಮಾಡಿ ಅಪ್ಪ. ನಿಮ್ಮ ಚಿತ್ತ ಉದ್ದೇಶಗಳು ನೆರವೇರಲಿ ತಂದೆ. ನಿಮಗೆ ಮಹಿಮೆ ಆಗಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ಪ್ರಿಯರೇ, ನಾವು ಇಂದು ಮುಂದಿನ ಭಾಗವನ್ನು ಧ್ಯಾನ ಮಾಡುವ ದೇವರಿಗೆ ಕೊಡಿರಿ ಅಥವಾ ದೇವರು ನಮ್ಮಿಂದ ಏನನ್ನು ಬಯಸ್ತಾರೆ ಎಂಬ ಸಂದೇಶದ 2ನೇ ಭಾಗವನ್ನು. ನಾವು ಮೊದಲನೇ ಭಾಗದಲ್ಲಿ ನಾವು ಧ್ಯಾನಿಸಿದ್ದೇವೆ, ದೇವರಿಗೆ ನಮ್ಮ ಪ್ರೀತಿಯನ್ನು ಕೊಡಬೇಕು. 2ನೇದಾಗಿ, ದೇವರಿಗೆ ನಮಗೆ ಆಸೆ, ಆಕಾಂಕ್ಷೆ, ಬಯಕೆಗಳನ್ನು ನಾವು ದೇವರಿಗೆ ಕೊಡಬೇಕು. 3ನೇದಾಗಿ, ನಮ್ಮ ಚಿಂತೆಗಳನ್ನು, ನಮ್ಮ ಸಮಸ್ಯೆಗಳನ್ನು, ರೋಗವನ್ನು ನಾವು ದೇವರಿಗೆ ಕೊಡಬೇಕು. 4ನೇದಾಗಿ ನಾವು ನೋಡಿದ್ದೇವೆ, ನಮ್ಮ ನೋವುಗಳನ್ನು, ದುಃಖವನ್ನು, ಕಣ್ಣೀರನ್ನು ನಾವು ದೇವರಿಗೆ ಕೊಡಬೇಕು. ಇದನ್ನು ನಾವು ಮೊದಲನೇ ಸಂದೇಶದಲ್ಲಿ ಭಾಗ 1ರಲ್ಲಿ ಧ್ಯಾನಿಸಿದ್ದೇವೆ. ನೀವು ಅದನ್ನು ವೀಕ್ಷಿಸದಿದ್ದರೆ ಗೈಡಿಂಗ್ ಲೈಟ್ ಯೂಟ್ಯೂಬ್ ಚಾನಲಲ್ಲಿ ನೀವು ಅದನ್ನು ವೀಕ್ಷಿಸಬಹುದು. ನಾವು 2ನೇ ಭಾಗದಲ್ಲಿ ನಾವು ಮುಂದುವರೆದ ಭಾಗವನ್ನು ಧ್ಯಾನ ಮಾಡುವ. ದೇವರಿಗೆ ಏನು ಕೊಡೋದು? ದೇವರಿಗೆ ನಮ್ಮ ಪಾಪವನ್ನು ನಾವು ದೇವರಿಗೆ ಕೊಡಬೇಕು. ಗಿವ್ ಯುವರ್ ಸಿನ್ ಟು ಗಾಡ್. ಅದರ ಅರ್ಥ ಏನಂತ ಹೇಳಿದರೆ, ನಮ್ಮ ಪಾಪಗಳನ್ನು ನಾವು ಮುಚ್ಚಿಡುವುದಲ್ಲ. ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಯಥಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ಮಾನಸಾಂತರ ಹೊಂದುವುದು. ಯೇಸು ಸ್ವಾಮಿ ಲೋಕಕ್ಕೆ ಬಂದದೇ ತಮ್ಮ ಜನರನ್ನು ತಮ್ಮ ಪಾಪದಿಂದ ಬಿಡಿಸಿ ರಕ್ಷಿಸಿ ಕಾಯಲಿಕ್ಕೋಸ್ಕರ. ಅಂದರೆ ನಮ್ಮ ಪಾಪ, ಶಾಪ, ರೋಗ, ಬೇನೆಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬರಲಿಕ್ಕೋಸ್ಕರ. ಆ ಶಿಲುಬೆಯಲ್ಲಿ ಒಂದು ದೈವಿಕವಾದ ಒಂದು ಎಕ್ಸ್ಚೇಂಜ್ ಆಯಿತು. ಏನಂತ ಹೇಳಿದರೆ, ಯೇಸು ಸ್ವಾಮಿ ಆತನು ಪರಿಶುದ್ಧನು, ನೀತಿವಂತನು ಆದಾತನು. ಆತ ನಮಗೋಸ್ಕರ ಪಾಪಿ ಸ್ವರೂಪಿಯಾದನು. ಅಂದರೆ ನಮ್ಮ ಪಾಪವನ್ನೆಲ್ಲ ಆತನು ತನ್ನ ಮೇಲೆ ತೆಗೆದುಕೊಂಡು, ನಮ್ಮ ಎಲ್ಲ ದ್ರೋಹ ಅಪರಾಧಗಳನ್ನು ಆತನು ತನ್ನ ಮೇಲೆ ತೆಗೆದುಕೊಂಡು ಆತನ ಪರಿಶುದ್ಧತೆಯನ್ನು, ನೀತಿಯನ್ನು ನಮಗೆ ಕೊಟ್ಟರು. ಹಾಗಾಗಿ ನಾವು ನಮ್ಮ ಪಾಪಗಳನ್ನು ನಮ್ಮಲ್ಲಿ ಇಟ್ಟುಕೊಳ್ಳುವುದಲ್ಲ, ಅದನ್ನು ದೇವರಿಗೆ ಹೇಳಬೇಕು, ದೇವರ ಕೈಯಲ್ಲಿ ಕೊಡಬೇಕು. ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ನಾವು ಮಾನಸಾಂತರವನ್ನು ಹೊಂದಿಕೊಳ್ಳಿ. ಪಶ್ಚಾತ್ತಾಪ ಮತ್ತು ಮಾನಸಾಂತರ 2 ಬಹಳ ಮುಖ್ಯವಾದುದು. ಕೇವಲ ಪಶ್ಚಾತ್ತಾಪ ಪಡುವುದಲ್ಲ, ಮಾನಸಾಂತರ ಅಂದರೆ ಹೇಳಿದರೆ ಅದನ್ನು ನಾನಿನ್ನು ಮಾಡುವುದಿಲ್ಲ ಅಂತ ಹೇಳೋದು. ಅದಕ್ಕೆ ಮಾನಸಾಂತರ. ನಾವು ಹೋಗ್ತಿರುವ ಆ ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗದ ಕಡೆಗೆ ನಾವು ನಮ್ಮ ಹೆಜ್ಜೆಯನ್ನು ತಿರುಗಿಸುವುದಕ್ಕೆ ಮಾನಸಾಂತರ ಅಂತ ಹೇಳ್ತೇವೆ. ಸೊ ನಾವು ಯೋಹಾನ ಬರೆದ ಪತ್ರಿಕೆ 1ನೇ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯದ 9ನೇ ವಚನವನ್ನು ನಾವು ಓದುವ. ಅಲ್ಲಿ ನಾವು ಹೀಗೆ ಓದ್ತೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ನೀತಿವಂತನು, ನಂಬಿಗಸ್ತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮನ್ನು ಎಲ್ಲ ಅನೀತಿಯಿಂದ ನಮ್ಮನ್ನು ದೇವರು ಶುದ್ಧೀಕರಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರೀತಿಯ ದೇವಜನರೇ, ನಿಮ್ಮ ಪಾಪಗಳನ್ನು ಅದನ್ನು ಮುಚ್ಚಿಡಬೇಡಿ. ಅದನ್ನು ದೇವರ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಂಡು ಅರಿಕೆ ಮಾಡಿ ದೇವರಿಗೆ ಕೊಡಿರಿ. ಮಾನಸಾಂತರ ಹೊಂದಿ ದೇವರು ನಿಮ್ಮನ್ನು ಶುದ್ಧೀಕರಿಸ್ತಾರೆ.
ನಾವು ಜ್ಞಾನೋಕ್ತಿ 28ನೇ ಅಧ್ಯಾಯದ 13ನೇ ವಚನ ಓದ್ತೇವೆ. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದೆಂಬುದಾಗಿ. ಸೊ ದೋಷವನ್ನು ಮುಚ್ಚಿಕೊಂಡವನಿಗೆ ಶುಭ ಆಗುವುದಿಲ್ಲ, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಅವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ನಾವು 5ನೇದಾಗಿ ನೋಡಿದ್ದೇವೆ, ಪಾಪವನ್ನು ದೇವರಿಗೆ ಕೊಡಿರಿ ಎಂಬುದಾಗಿ. ನಾವು 6ನೇ ವಿಷಯವನ್ನು ಧ್ಯಾನ ಮಾಡುವ, ದೇವರಿಗೆ ಸನ್ಮಾನವನ್ನು ಕೊಡಿರಿ ಎಂಬುದಾಗಿ. 6ನೇ ವಿಷಯ, ದೇವರಿಗೆ ಸನ್ಮಾನವನ್ನು ಕೊಡಿರಿ. ಗಿವ್ ಹಾನರ್ ಟು ಗಾಡ್. 1ನೇ ಸಮುವೇಲ 2ನೇ ಅಧ್ಯಾಯದ 29ನೇ ವಚನವನ್ನು ಓದುವ. ಇಲ್ಲಿ ದೇವರು ಮಹಾಯಾಜಕನಾದ ಎಲಿಯೊಂದಿಗೆ ಮಾತನಾಡ್ತಿದ್ದಾರೆ. ನಾನು 1 ಸಮುವೇಲ 2ನೇ ಅಧ್ಯಾಯದ 29ನೇ ವಚನದ ಕೊನೆಯ ಭಾಗ ಹಾಗೂ 30ನೇ ವಚನದ ಕೊನೆಯ ಭಾಗವನ್ನು ಓದ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ ಎಂಬುದಾಗಿ ದೇವರು ಎಲಿಯೊಂದಿಗೆ ಕೇಳ್ತಾರೆ. ನಾವು 30ನೇ ವಚನದ ಕೊನೆಯ ಭಾಗವನ್ನು ನಾವು ನೋಡ್ತೇವೆ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು ಎಂಬುದಾಗಿ. ಸೊ ದೇವರಿಗೆ ನಾವು ಸನ್ಮಾನವನ್ನು ಕೊಡಬೇಕು, ಅವರಿಗೆ ಮಾನವನ್ನು ಸಲ್ಲಿಸಬೇಕು. ವಿ ಹ್ಯಾವ್ ಟು ಎಕ್ಸಾಲ್ಟ್ ಗಾಡ್, ವಿ ಹ್ಯಾವ್ ಟು ಹಾನರ್ ಗಾಡ್. ದೇವರನ್ನು ಮಹಿಮೆಪಡಿಸಬೇಕು. ದೇವರು ನಮ್ಮಿಂದ ಇದನ್ನು ಬಯಸ್ತಾರೆ. ಸೊ ಇಲ್ಲಿ ನಾವು ನೋಡುವಾಗ ದೇವರಿಗೆ ನಾವು ಹೇಗೆ ಸನ್ಮಾನ ಕೊಡಬಹುದು, ದೇವರನ್ನು ನಾವು ಹೇಗೆ ಸನ್ಮಾನಿಸಬಹುದು, ಯಾವ್ಯಾವ ರೀತಿಯಲ್ಲಿ ನಾವು ದೇವರನ್ನು ಸನ್ಮಾನಿಸಬಹುದು ಎಂಬುದಾಗಿ ನಾವು ಮುಂದೆ ನೋಡುವ. ಮೊದಲಿಗಾಗಿ ದೇವರಿಗೆ ನಾವು ಹೇಗೆ ಸನ್ಮಾನ ಕೊಡಬಹುದು? ದೇವರನ್ನು ಸ್ತುತಿಸುವುದರಿಂದ, ಕೀರ್ತಿಸುವುದರಿಂದ, ಕೃತಜ್ಞತಾ ಯಜ್ಞವನ್ನು ಸಲ್ಲಿಸುವುದರಿಂದ ನಾವು ದೇವರನ್ನು ಸನ್ಮಾನಿಸಬಹುದು. ಸೊ ಪ್ರೈಸಿಂಗ್ ಆ್ಯಂಡ್ ಥ್ಯಾಂಕಿಂಗ್ ಗಾಡ್ ವಿಲ್ ಹಾನರ್ ಗಾಡ್. ದೇವರಿಗೆ ಸ್ತುತಿ, ಕೃತಜ್ಞತೆಯನ್ನು ಸಲ್ಲಿಸುವುದರಿಂದ ದೇವರನ್ನು ಸನ್ಮಾನಿಸಬಹುದು. ಕೀರ್ತನೆ 50ನೇ ಅಧ್ಯಾಯದ 23ನೇ ವಚನ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ. ಸೊ ವೆನ್ ವಿ ಥ್ಯಾಂಕ್ ಗಾಡ್ ಆ್ಯಂಡ್ ವೆನ್ ವಿ ಪ್ರೈಸ್ ಗಾಡ್, ವಿ ಹಾನರ್ ಗಾಡ್. ದೇವರು ಮಾಡಿದ ಉಪಕಾರ, ದೇವರು ಮಾಡಿದ ಸಹಾಯ, ದೇವರು ಮಾಡಿದ ಅದ್ಭುತಗಳಿಗೋಸ್ಕರ ದೇವರನ್ನು ಸ್ತುತಿಸುವಾಗ, ಕೃತಜ್ಞತೆ ಸಲ್ಲಿಸುವಾಗ ನಾವು ದೇವರನ್ನು ಘನಪಡಿಸ್ತೇವೆ, ಗೌರವಿಸ್ತೇವೆ. ನಾವು ದೇವರಿಗೆ ಸ್ತುತಿ ಯಜ್ಞಗಳನ್ನು ಭಯಭಕ್ತಿಯಿಂದ ಸಲ್ಲಿಸಬೇಕು. ವಿ ಶುಡ್ ನಾಟ್ ಟೇಕ್ ಗಾಡ್ ಫಾರ್ ಗ್ರಾಂಟೆಡ್. ದೇವರನ್ನು ನಾವು ಕೇವಲವಾಗಿ ತೆಗೆದುಕೊಳ್ಳುವುದಲ್ಲ, ದೇವರಿಗೆ ನಾವು ಭಯಭಕ್ತಿಯಿಂದ ನಮ್ಮ ಸ್ತುತಿ ಯಜ್ಞಗಳನ್ನು ಅರ್ಪಿಸಬೇಕು. ನಾವು ಇಬ್ರಿಯ 12ನೇ ಅಧ್ಯಾಯ 28-29ನೇ ವಚನ ನೋಡುವ. ಅಲ್ಲಿ ನಾವು ಹೀಗೆ ಓದ್ತೇವೆ, ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ, ಯಾಕೆಂದರೆ ನಮ್ಮ ದೇವರು ದಹಿಸುವ ಆಜ್ಞೆಯಾಗಿದ್ದಾರೆ ಎಂಬುದಾಗಿ. ಸೊ ದೇವರಿಗೆ ನಾವು ಆರಾಧನೆಯನ್ನು, ಸ್ತುತಿಯನ್ನು, ಕೃತಜ್ಞತಾ ಯಜ್ಞವನ್ನು ಭಯದಿಂದಲೂ ಭಕ್ತಿಯಿಂದಲೂ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಧ್ಯಾನಿಸ್ತೇವೆ. ಸೊ ನಾವು 2ನೇದಾಗಿ ನಾವು ನೋಡುವ, ಹೇಗೆ ದೇವರಿಗೆ ನಾವು ಸನ್ಮಾನ. ಮೊದಲಿಗಾಗಿ ದೇವರಿಗೆ ಸ್ತುತಿ ಯಜ್ಞಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ದೇವರಿಗೆ ಸನ್ಮಾನ ಕೊಡುವುದು. 2ನೇದಾಗಿ ನಾವು ದೇವರಿಗೆ ಸಮಯ ಕೊಡುವುದರ ಮೂಲಕ ದೇವರನ್ನು ಸನ್ಮಾನಿಸಬಹುದು. ನಾವಿಲ್ಲಿ ಬಹಳ ಮುಖ್ಯವಾಗಿ ನಾವು ದೇವರಿಗೆ ಸಮಯ ಕಳೆಯುವಾಗ, ದೇವರಿಗಾಗಿ ಸಮಯವನ್ನು ಪ್ರತ್ಯೇಕಿಸುವಾಗ, ದೇವರೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ, ದೇವರಿಗೆ ಸ್ತುತಿಯನ್ನು, ಘನವನ್ನು, ಕೀರ್ತನೆಗಳನ್ನು ಸಲ್ಲಿಸಲಿಕ್ಕೋಸ್ಕರ ಸಮಯವನ್ನು ಕಾಯ್ದಿರಿಸುವಾಗ ನಾವು ದೇವರನ್ನು ಸನ್ಮಾನಿಸ್ತೇವೆ. ವಿ ಶುಡ್ ಗಿವ್ ಫಸ್ಟ್ ಪ್ರಯಾರಿಟಿ. ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು. ಆತನೊಂದಿಗೆ ಸಮಯ ಕಳೆಯುವುದು, ದೇವರೊಂದಿಗೆ ಸಮಯ ಕಳೆಯುವುದು ದೇವರನ್ನು ಸನ್ಮಾನಿಸ್ತದೆ. ನಾವು ವಿಮೋಚನಾ ಕಾಂಡ 24ನೇ ಅಧ್ಯಾಯದ 12ನೇ ವಚನವನ್ನು ಓದುವ. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು ಎಂಬುದಾಗಿ. ಇಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ನೀನು ಸೀನಾಯಿ ಬೆಟ್ಟವನ್ನು ಹತ್ತಿವಾ, ನೀನು ನನ್ನ ಹತ್ತಿರದಲ್ಲೇ ಇರು ಎಂಬುದಾಗಿ. ದೇವರು ನಾವು ಆತನೊಂದಿಗೆ ಸಮಯ ಕಳಿಬೇಕು, ಆತನೊಂದಿಗೆ ಇರಬೇಕು ಎಂಬುದಾಗಿ ಬಯಸ್ತಾರೆ, ಹಂಬಲಿಸ್ತಾರೆ. ದೇವರು ನಮ್ಮ ಪ್ರಸನ್ನತೆಯನ್ನು ಬಯಸ್ತಾರೆ, ಹಂಬಲಿಸ್ತಾರೆ. ನಮ್ಮೊಂದಿಗೆ ಇರಲಿಕ್ಕೆ ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಹಾಗಾಗಿ ದೇವರಿಗೆ ನಾವು ಸಮಯವನ್ನು ಕೊಡುವಾಗ, ದೇವರಿಗೆ ಸಮಯವನ್ನು ಕಾಯ್ದಿರಿಸುವಾಗ ಅದು ದೇವರನ್ನು ಸನ್ಮಾನಿಸ್ತದೆ. ಸೊ ನಮ್ಮ ಜೀವಿತದಲ್ಲಿ ದೇವರು ಸಮಯವನ್ನು 24 ಗಂಟೆ ಪ್ರತಿ ದಿವಸ ಕೊಟ್ಟಿದ್ದಾರೆ. ದೇವರು ಕೊಟ್ಟದ್ರಲ್ಲಿ ದೇವರಿಗೆ ನಾವು ಸಮಯವನ್ನು ಕೊಡಬೇಕು. ಯಾವ ಸಮಯವನ್ನು ಕೊಡಬೇಕು? ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್ ಟು ಗಾಡ್. ದೇವರಿಗೆ ನಾವು ಬಹಳ ಉತ್ತಮವಾದನ್ನು ಕೊಡಬೇಕು. ದೇವರಿಗೆ ಮೊದಲು ನಾವು ದೇವರಿಗೆ ಸಮಯ ಕೊಡಬೇಕು. ನಮ್ಮ ಜೀವಿತದಲ್ಲಿ ನಾವು ಬೇರೆ ಯಾವುದನ್ನು ಆರಂಭ ಮಾಡೋದಕ್ಕೆ, ದಿನದ ಆರಂಭವನ್ನು ನಾವು ದೇವರೊಂದಿಗೆ ಮಾಡಬೇಕು.
ನಮ್ಮ ಜೀವಿತದಲ್ಲಿ ಯಾರೊಂದಿಗೂ ನಾವು ಮಾತನಾಡೋದಕ್ಕಿಂತ ಮೊದಲು, ನೋಡುವುದಕ್ಕಿಂತ ಮೊದಲು, ಯಾರ ಸ್ವರವನ್ನು ಕೇಳುವುದಕ್ಕಿಂತ ಮೊದಲು ನಾವು ದೇವರ ಸನ್ನಿಧಿಯಲ್ಲಿ ದೇವರ ಮುಖವನ್ನು ಹುಡುಕಬೇಕು, ದೇವರ ಸ್ವರವನ್ನು ಕೇಳಿಸ್ಕೊಳ್ಬೇಕು, ದೇವರೊಂದಿಗೆ ಸಮಯ ಕಳಿಬೇಕು. ದಟ್ಸ್ ಹೌ ವಿ ಶೋ ದ್ಯಾಟ್ ಗಾಡ್ ಇಸ್ ಇಂಪಾರ್ಟೆಂಟ್. ದೇವರು ನನಗೆ ಮೊದಲನೇ ಆದ್ಯತೆ ಎಂಬುದಾಗಿ ತೋರಿಸ್ತೇವೆ. ಮಾರ್ಕನ ಸುವಾರ್ತೆ 1:35 ಯೇಸು ಸ್ವಾಮಿ ಇನ್ನು ಮುಂಜಾನೆ ಮೊಬ್ಬಿರುವಾಗಲೇ ಆತನ ಅಡವಿಯಲ್ಲಿ ಹೋಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರು ಎಂಬುದಾಗಿ ಅಲ್ಲಿ ನಾವು ಹೋಗ್ತೇವೆ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದ ಎಂಬುದಾಗಿ. ಬಿಫೋರ್ ಈ ಡಿಡ್ ಎನಿಥಿಂಗ್, ಯೇಸು ಸ್ವಾಮಿ ಬೇರೆ ಯಾವುದೂ ಕೆಲಸವನ್ನು ಮಾಡುವುದಕ್ಕಿಂತ ಮೊದಲು ದೇವರೊಂದಿಗೆ ಮಾತನಾಡ್ತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು, ದೇವರೊಂದಿಗೆ ಸಮಯ ಕಳೀತಾ ಇದ್ರು. ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ನಾವು ಬೇರೆ ಯಾವುದೋ ಕೆಲಸ ಕಾರ್ಯಗಳನ್ನು ದಿನದಲ್ಲಿ ಆರಂಭ ಮಾಡೋದಕ್ಕಿಂತ ಮೊದಲು ದೇವರೊಂದಿಗೆ ಸಮಯವನ್ನು ಕಳಿಬೇಕು. ಸೊ ಮೂರನೇದಾಗಿ ನಾವು ದೇವರಿಗೆ ಹೇಗೆ ಸನ್ಮಾನ ಕೊಡ್ಬೋದು? ನಾವು ನಮ್ಮ ತ್ಯಾಗದ ಮೂಲಕ, ಸ್ಯಾಕ್ರಿಫೈಸ್ ಮೂಲಕ ದೇವರನ್ನು ಸನ್ಮಾನಿಸಬೇಕು. ನಾವು ಆದಿಕಾಂಡ 8:20 ಮತ್ತು 21 ಓದುವ. ಅಲ್ಲಿ ನೋಹನ ಬಗ್ಗೆ ನಾವು ನೋಡ್ತೇವೆ. ನಾವು ಜಲಪ್ರಳಯದಲ್ಲಿ ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಆ ಸಮಯದಲ್ಲಿ ನೋಹ ಮತ್ತು ಅವನ ಕುಟುಂಬ ಒಟ್ಟಿಗೆ 8 ಜನರು ಅವರು ರಕ್ಷಿಸಲ್ಪಡ್ತಾರೆ ನಾವೆಯಲ್ಲಿ. ನಂತರ ದೇವರು ಹೇಳಿದ ಪ್ರಕಾರ ಪ್ರಾಣಿಗಳು ನಾವೆಯಲ್ಲಿ ಕೂಡಿಸಲ್ಪಟ್ಟಿದ್ದವು. ಶುದ್ಧವಾದದ್ದು 7, ಅಶುದ್ಧವಾದದ್ದು 2. ಆ ಪ್ರಾಣಿಗಳು ಅದು ರಕ್ಷಿಸಲ್ಪಟ್ಟಿತು. ಈ ಲೋಕದಲ್ಲಿ ಬೇರೆ ಎಲ್ಲ ನಾಶವಾಯಿತು. ಯಾವಾಗ ದೇವರು ಪ್ರಳಯವನ್ನು ನಿಲ್ಲಿಸಿ ನಾವೆಯ ಬಾಗಿಲನ್ನು ತೆರೆದು ನೋಹನನ್ನು ಹೊರಗೆ ಕಳಿಸಿದ್ರು, ನೋಹ ಭೂಮಿಯ ಮೇಲೆ ಹೋದಾಗ ಮೊದಲಿಗಾಗಿ ಆತನು ಯಜ್ಞವನ್ನು ಮಾಡ್ತಾನೆ, ಸ್ಯಾಕ್ರಿಫೈಸ್ ಮಾಡ್ತಾನೆ, ತ್ಯಾಗ ಮಾಡ್ತಾನೆ. ಆತನು ಶುದ್ಧವಾದ ಪಶುಗಳಲ್ಲಿ ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾನೆ. ಹಲ್ಲೆಲೂಯಾ. ನಾವು ಆದಿಕಾಂಡ 8:20 ಮತ್ತು 21 ಓದುವ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮನಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ ಎಂಬುದಾಗಿ. ಸೊ ದೇವರು ಇಲ್ಲಿ ನೋಹನ ಯಜ್ಞವನ್ನು ಸ್ವೀಕರಿಸ್ತಾರೆ. ಅದು ದೇವರಿಗೆ ಗಮನಿಸ್ತದೆ. ಹಾನರ್, ದೇವರನ್ನು ಸನ್ಮಾನಿಸ್ತಾನೆ ಇಲ್ಲಿ ನೋಹ. ಇನ್ನೇನು ಅವನು ಈ ಲೋಕದಲ್ಲಿ ಪಡೆಯುವುದಕ್ಕಿಂತ ಮೊದಲು ಎಲ್ಲ ನಾಶವಾಗಿ ಹೋಗಿದೆ ಭೂಮಿಯಲ್ಲಿ. ಇನ್ನೇನನ್ನು ಪಡೆಯುವುದಕ್ಕಿಂತ ಮೊದಲು ದೇವರು ಅವನನ್ನು ಅದ್ಭುತವಾಗಿ ರಕ್ಷಿಸಿದ್ದಾರೆ, ಕಾಪಾಡಿದರೆ. ಎಲ್ಲವೂ ಕಳೆದು ಹೋದಾಗ ದೇವರು ನೋಹನನ್ನು ಅವನ ಕುಟುಂಬವನ್ನು ರಕ್ಷಿಸಿದರು. ಅದಕ್ಕೋಸ್ಕರ ಕೃತಜ್ಞತೆಯಿಂದ ಅವನು ತನ್ನಲ್ಲಿ ಏನು ಇದೆಯೋ ಅದನ್ನು ತ್ಯಾಗ ಮಾಡ್ತಾನೆ, ಅದನ್ನು ಯಜ್ಞ ಮಾಡ್ತಾನೆ, ದೇವರನ್ನು ಸನ್ಮಾನಿಸ್ತಾನೆ. ಹಲ್ಲೆಲೂಯಾ. ತ್ಯಾಗದ ಮೂಲಕ ನಾವು ದೇವರನ್ನು ಸನ್ಮಾನಿಸಬೇಕು. ನಾವೇನು ತ್ಯಾಗ ಮಾಡಬೇಕು? ದೇವರೊಂದಿಗೆ ಪ್ರಾರ್ಥಿಸಲಿಕ್ಕೆ, ಸಮಯ ಕಳಲಿಕ್ಕೆ ನೀವು ನಿದ್ದೆಯನ್ನು ತ್ಯಾಗ ಮಾಡ್ತೀರಾ, ಯಜ್ಞ ಮಾಡ್ತೀರಾ, ಸ್ಯಾಕ್ರಿಫೈಸ್ ಮಾಡ್ತೀರಾ? ದೇವರಿಗೆ ಇಂಪಾರ್ಟೆಂಟ್, ದೇವರಿಗೆ ಅದು ಬಹಳ ಮುಖ್ಯವಾದದ್ದು. ಪ್ರಾರ್ಥನೆಗೋಸ್ಕರ ಮುಂಜಾನೆ ಏಳುವಂಥದ್ದು ತ್ಯಾಗ. ದೇವರು ಅದನ್ನು ಮೆಚ್ತಾರೆ. ದೇವರೊಂದಿಗೆ ನಿಕಟವಾದ ಸಂಬಂಧ ಮಾಡಲಿಕ್ಕೆ ನೀವು ಆಹಾರವನ್ನು ತ್ಯಜಿಸ್ತೀರಾ, ಫಾಸ್ಟಿಂಗ್ ಮಾಡ್ತೀರಾ, ಉಪವಾಸ ಮಾಡ್ತೀರಾ? ಅದು ದೇವರಿಗೆ ಒಂದು ತ್ಯಾಗ, ಒಂದು ಯಜ್ಞ. ದೇವರಿಗೆ ಅದು ಹಾನರ್, ಸನ್ಮಾನ. ದೇವರೊಂದಿಗೆ ಸಮಯ ಕಳೀಲಿಕ್ಕೋಸ್ಕರ, ದೇವರೊಂದಿಗೆ ಅನ್ಯೋನ್ಯತೆ ಮಾಡಲಿಕ್ಕೋಸ್ಕರ ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನು, ಇನ್ಸ್ಟಾಗ್ರಾಮನ್ನು, ಫೇಸ್ಬುಕ್ಕನ್ನು, ಅದರಲ್ಲಿ ಕಳೆಯುವ ಸಮಯವನ್ನು ತ್ಯಾಗ ಮಾಡ್ತೀರಾ? ಅದರ ಬದಲಾಗಿ ದೇವರೊಂದಿಗೆ, ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೀತೀರಾ? ದಟ್ ಈಸ್ ಇಂಪಾರ್ಟೆಂಟ್ ಟು ಗಾಡ್. ವಾಟ್ ಯು ಆರ್ ಸ್ಯಾಕ್ರಿಫೈಸಿಂಗ್ ಟು ಬಿ ವಿತ್ ಗಾಡ್? ದೇವರೊಂದಿಗೆ ಇರಲಿಕ್ಕೋಸ್ಕರ ನೀವೇನನ್ನು ತ್ಯಾಗ ಮಾಡ್ತೀರಿ? ನಿಮ್ಮ ಎಂಟರ್ಟೈನ್ಮೆಂಟ್ಗಳನ್ನು, ಲಕ್ಸುರಿಯನ್ನು, ಅದನ್ನು ತ್ಯಾಗ ಮಾಡ್ತೀರಾ? ದೇವರ ವಾಕ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೋಸ್ಕರ. ಸೊ ವಾಟ್ ಯುವರ್ ಸ್ಯಾಕ್ರಿಫೈಸ್? ನಾವು ಏನು ತ್ಯಾಗ ಮಾಡ್ತೇವೆ ಅದು ಇಂಪಾರ್ಟೆಂಟ್. ದೇವರು ನಾವು ಮಾಡುವ ಯಜ್ಞದ ಮೇಲೆ, ತ್ಯಾಗದ ಮೇಲೆ ಬೆಂಕಿಯನ್ನು ಕಳಿಸ್ತಾರೆ. ಸೊ ನಾವು ತ್ಯಾಗ ಮಾಡುವಾಗ, ನಾವು ನಿದ್ದೆ ಬಿಡುವಾಗ, ಊಟ ಬಿಡುವಾಗ, ಎಂಟರ್ಟೈನ್ಮೆಂಟನ್ನು ಬಿಡುವಾಗ, ನಾವು ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿಗಳನ್ನು ಬಿಡುವಾಗ, ಅದನ್ನು ಬಿಟ್ಟು ದೇವರೊಂದಿಗೆ ಪ್ರಾರ್ಥಿಸಲಿಕ್ಕೆ, ವಾಕ್ಯ ಧ್ಯಾನ ಮಾಡಲಿಕ್ಕೆ ಸಮಯವನ್ನು ಕಾಯ್ದಿರಿಸುವಾಗ ಅದು ದೇವರನ್ನು ಹಾನರ್ ಮಾಡ್ತದೆ, ಸನ್ಮಾನಿಸ್ತದೆ. 4ನೇದಾಗಿ ನಾವು ದೇವರಿಗೆ ಹೇಗೆ ಸನ್ಮಾನ ಕೊಡ್ಬೋದು? ನಮ್ಮ ಆದಾಯದಿಂದ, ನಮ್ಮ ಪ್ರಥಮ ಫಲದಿಂದ ನಾವು ದೇವರನ್ನು ಸನ್ಮಾನಿಸ್ಬೋದು, ಹಾನರ್ ಮಾಡ್ಬೋದು.
ಜ್ಞಾನೋಕ್ತಿ 3ನೇ ಅಧ್ಯಾಯ 9-10. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದೆಂಬುದಾಗಿ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ನ ಆದಾಯದಿಂದ ಪ್ರಥಮ ಫಲದಿಂದ ದೇವರನ್ನು ಸನ್ಮಾನಿಸು ಎಂಬುದಾಗಿ. ಹಾನರ್ ಗಾಡ್. ನಮ್ಮ ಕಾಣಿಕೆಗಳು, ನಾವು ಸಲ್ಲಿಸುವಂಥ ದಶಮಭಾಗಗಳು, ಅದು ದೇವರನ್ನು ಸನ್ಮಾನಿಸ್ತದೆ. ದಟ್ ಈಸ್ ಹಾನರ್ ಟು ಗಾಡ್. ಅಲ್ಲಿ ನಾವು ನೋಡ್ತೇವೆ ಮಲಾಕಿ 3ನೇ ಅಧ್ಯಾಯ 8-12. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಏನು ಕದ್ದುಕೊಳ್ಳುತ್ತಿದ್ದೀರಿ? ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನಮಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾದಷ್ಟು ಸುವರ್ಗಳನ್ನು ಸುರಿಸುವುದಿಲ್ಲವೋ? ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನುಂಗುವ ಹುಳಗಳನ್ನು ನಾನು ನಿಮಗೋಸ್ಕರ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು. ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಆದಾಯದಿಂದ, ನಮ್ಮ ಪ್ರಥಮ ಫಲದಿಂದ ನಾವು ಕಾಣಿಕೆಗಳನ್ನು ತೆಗೆದುಕೊಂಡು ಬರುವಾಗ, ಅದನ್ನು ಪ್ರಥಮ ಫಲವನ್ನು ದೇವರಿಗೆ ಕೊಡುವಾಗ ದೇವರನ್ನು ನಾವು ಸನ್ಮಾನಿಸ್ತೇವೆ. ನಾವು ದಶಮ ಭಾಗವನ್ನು ಪ್ರತ್ಯೇಕಿಸಿ ದೇವರಿಗೆ ಕೊಡುವಾಗ ನಾವು ದೇವರನ್ನು ಸನ್ಮಾನಿಸ್ತೇವೆ. ದೇವರು ಹೇಳ್ತಾರೆ, ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮಗೆ ಸುವರಗಳನ್ನು ಸುರಿಸ್ತೇನೆ, ನಿಮ್ಮ ಕಣಜಿಗಳು ಸಮೃದ್ಧಿಯಿಂದ ತುಂಬಿ ತುಳುಕುವವು ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯ. ನಾವಿಲ್ಲಿ ನಾವು ನೋಡಿದ್ದೇವೆ, ದೇವರಿಗೆ ಸನ್ಮಾನ ಕೊಡಿರಿ ಎಂಬುದಾಗಿ 4 ವಿಷಯಗಳನ್ನು ನಾವು ನೋಡ್ತೇವೆ. ಹೇಗೆ ದೇವರಿಗೆ ಸನ್ಮಾನ ಕೊಡಬಹುದು? ಒಂದು, ನಾವು ನೋಡಿದ್ದೇವೆ, ದೇವರಿಗೆ ಸ್ತುತಿಯನ್ನು, ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ದೇವರನ್ನು ನಾವು ಸನ್ಮಾನಿಸ್ಬೋದು. ಎರಡನೇದಾಗಿ, ದೇವರಿಗೆ ಸಮಯ ಕೊಡೋದರ ಮೂಲಕ ದೇವರನ್ನು ನಾವು ಸನ್ಮಾನಿಸ್ಬೋದು. ನಾವು ಮೂರನೇದಾಗಿ ನಾವು ನೋಡಿದ್ದೇವೆ, ದೇವರಿಗೆ ನಮ್ಮ ತ್ಯಾಗದ ಮೂಲಕ, ಸ್ಯಾಕ್ರಿಫೈಸ್ನ ಮೂಲಕ ದೇವರಿಗೆ ನಾವು ಸನ್ಮಾನವನ್ನು ಸಲ್ಲಿಸ್ಬೋದು. ನಾಲ್ಕನೇದಾಗಿ, ನಮ್ಮ ಆದಾಯದ ಪ್ರಥಮ ಫಲದಿಂದ ದೇವರಿಗೆ ಕಾಣಿಕೆ ದಶಮ ಭಾಗವನ್ನು ಕೊಡುವಾಗ ನಾವು ದೇವರನ್ನು ಸನ್ಮಾನಿಸ್ತೇವೆ, ಸನ್ಮಾನವನ್ನು ಕೊಡುತ್ತೇವೆ. ಸೊ ನಾವು ಇವತ್ತು 2ನೇ ಭಾಗದಲ್ಲಿ ಧ್ಯಾನಿಸಿದ್ದೇವೆ. ನಮ್ಮ ಪಾಪವನ್ನು ದೇವರಿಗೆ ಕೊಡುವಂಥದ್ದು, ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಸನ್ನಿಧಿಯಲ್ಲಿ ಬಿಟ್ಟು ಬಿಡುವಂಥದ್ದು. ನಂತರ 6ನೇದಾಗಿ ನಾವು ನೋಡಿದ್ದೇವೆ, ದೇವರಿಗೆ ಸನ್ಮಾನವನ್ನು ಕೊಡುವಂಥದ್ದು. ಹೌದು ಪ್ರಿಯರೇ, ದೇವರು ಇದನ್ನು ನಮ್ಮಿಂದ ಬಯಸುವವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಿ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ತಂದೆ, ನೀವು ಒಳ್ಳೆಯ ದೇವರು, ಒಳ್ಳೆಯದೇ ಮಾಡುವ ದೇವರು. ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯಗಳು ಸ್ವಾಮಿ, ಅದು ಬಲವುಳ್ಳದ್ದು, ಅದು ಸಜೀವವಾದದ್ದು, ಅದು ಬದುಕಿಸುವಂಥದ್ದಾಗಿದೆ ಸ್ವಾಮಿ. ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಬಿತ್ತಲ್ಪಟ್ಟಿರುವ ವಾಕ್ಯ ಮಹತ್ವದ ಕಾರ್ಯ ಮಾಡಲಿ, ಅದ್ಭುತ ಮಾಡಲಿ. ಯಾವ ಉದ್ದೇಶವನ್ನಿಟ್ಟು ನೀವು ನಿಮ್ಮ ಜನರೊಂದಿಗೆ ಈ ಮಾತುಗಳನ್ನು ಮಾತನಾಡಿದರೋ ಅದೆಲ್ಲವೂ ನೆರವೇರಲಿ ಸ್ವಾಮಿ. ಅದನ್ನು ಅಡ್ಡಿಪಡಿಸಿ ಎಲ್ಲ ಸೈತಾನನ ಕುಯುಕ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ. ಅದ್ಭುತ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಿ ಸ್ವಾಮಿ. ದೇವರ ವಾಕ್ಯ ನಂಬೋನಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ. ವಾಕ್ಯ ಇರ್ತದೆ. ಯಾರೆಲ್ಲ ಈ ವಾಕ್ಯಗಳು ನಂಬಿ ನಮ್ಮ ಜೀವಿತದಲ್ಲಿ ಅಡಾಪ್ಟ್ ಮಾಡ್ತಾರೋ, ಅಪ್ಲೈ ಮಾಡಿ ಬದುಕ್ತಾರೋ, ಅವರ ಜೀವಿತದಲ್ಲಿ ಮಹತ್ವದ ಆಶೀರ್ವಾದಗಳನ್ನು ನೀವು ತಾನೇ ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಪ್ಪ. ಥ್ಯಾಂಕ್ ಯು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.